ಇದನ್ನು ಅಡ್ವರ್ಟೈಸ್ಮೆಂಟ್ ಮಾಡುವಂಥ ಒಬ್ಬರ ಫಿಲಮ್ ಸ್ಟಾರ್ಸ್ ಇದನ್ನು ತಿಂದಿದ್ದು ನೋಡಿರಿ, ಅಜಯ್ ದೇವಗನ, ಶಾರುಖ್ ಖಾನ್. ಒಂದು ದಿನ ರೀ ಇದನ್ನು ಅವ್ರ ಬಾಯಲ್ಲಿ ತಿನ್ನಿಸ್ಬಿಡ್ರಿ. ನೀವು ಹೇಳ್ದಂಗೆ ಕೇಳ್ತೇನೆ, ಇದನ್ನು ಓಪನ್ ಚಾಲೆಂಜ್ ನಂದು. ಯಾಕಣ್ಣ ಇಲ್ಲಿ ಬಂದು ನಿಂತಿ? ಏನಿಲ್ಲ ಬಿಡು, ನಿನ್ನೆ ಒಂದು ಇನ್ಸಿಡೆಂಟ್ ಆಗ್ತದೆ ನೋಡಿ, ಭಾಳ ಬೇಜಾರು ಅನ್ಸಾದು. ಏನಾತನ ಅಂಥದ್ದು? ಒಂದು ಹಾಸ್ಪಿಟ್ಲ್ ಕಡೆಯಿಂದ ಬರತ್ತಿದ್ಯಾ, ಅಲ್ಲಿ ಒಬ್ರು ಪೇರೆಂಟ್ಸ್ ಎಲ್ಲ ಭಾಳ ಅಳಾಕತ್ತಿದ್ರ. ಯಾಕಂತ ಹೇಳಿ ಹೋಗಿ ಡಾಕ್ಟರ್ ಕೇಳಿದ ಕೂಡಲೇ, ಇಲ್ರಿ ಅವ್ರ ಮಗ ಸ್ವಲ್ಪ ಸಣ್ಣ ವಯಸ್ಸೊಳಗೆ ಕ್ಯಾನ್ಸರ್ ಬಂದ್ಬಿಟ್ಟೈತಿ. ಯಾಕೆ ಸರ್ ಏನಾಗೈತೆ ಅಂತ ಕೇಳಿದ ಕೂಡಲೇ ಅವ್ರ ಮನ್ಯಾಗ ಗುಟ್ಕಾ ತಿನ್ಬೇಡ ಅಂದ್ರೂ ಕೇಳಿಲ್ಲ ಅಂತ, ಸಿಗರೇಟ್ ಹೊಡಿಬೇಡ ಅಂತ ಕೇಳಿಲ್ಲ ಅಂತ. ಭಾಳ ಡೈಲಿ 2 ಪ್ಯಾಕ್ ಸಿಗರೇಟ್, ಒಂದು 20 ಗುಟ್ಕಾ ತಿಂತಿದ್ದಂತ. ಏನು ಮಾಡ್ಬೇಕು ಈಗ? ಡಾಕ್ಟರ್ ನೋಡಿದ್ರೆ ಲಾಸ್ಟ್ ಸ್ಟೇಜ್ ಒಳಗೈತೆ, ನಾನು ಏನು ಮಾಡೋಕ್ಕಾಗಿಲ್ಲ ಅಂತ ಅವ್ರಂತ. ಏನು ಮಾಡ, ಪೇರೆಂಟ್ಸ್ ನೋಡಿದ್ರೆ ಕೈ ಕಾಲು ಬೀಳ್ತಾರಂತ. ಟಬ್ಯಾಕೋ ಕಾಸಸ್ ಪೇನ್ಫುಲ್ ಡೆತ್, ಇದ್ರ ಮೇಲೆ ಬರ್ದಾರ ಅಲ್ರಿ. ಕಣದಲ್ಲೂ ಕೇಸರಿ ಅಂತ ಒಂದ್ಸಲ ಇದ್ರ ಕೇಸರಿ ಇದ್ದಿದ್ದು ನೋಡ್ಯಾರ. 5 ರೂಪಾಯಿದಾಗ ಯಾವ ಕೇಸರಿ ಯಾಕೆ ಕೊಡ್ತಾನ? ನೀವು ಜಸ್ಟ್ ತಿನ್ನೋದು 5 ರೂಪಾಯಿ, ದವಾಖಾನೆ ಹೋಗಿಡೋದು 5 ಲಕ್ಷ ರೂಪಾಯಿ. ನಮ್ಮ ಸರ್ಕಾರ ಯಾಕೆ ಇದನ್ನ ಬ್ಯಾನ್ ಮಾಡಕತ್ತಿಲ್ಲ? ಅಷ್ಟು ರೆವೆನ್ಯೂ ಬರುತ್ತೆ ಇದರಿಂದ. ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪ್ನಿ ಸಾವಿರಾರು ಕೋಟಿ ಆಸ್ತಿ ಮಾಡ್ತಾರೆ, ನಿಮಗೆ ಬರೋದಿಲ್ಲ ರೊಕ್ಕ. ಇದ್ರಾಗಿಂದ ಏನು ನಿಮ್ಮ ಮನೆಯನಾರು ಅನ್ಭವಿಸ್ತಾರೆ, ನಿಮ್ಮ ಮನೆಯನಾರು ಕಣ್ಣೀರು ಹಾಕ್ತಾರೆ. ಇದನ್ನು ಅಡ್ವರ್ಟೈಸ್ಮೆಂಟ್ ಮಾಡುವಂಥ ಒಬ್ಬರ ಫಿಲಮ್ ಸ್ಟಾರ್ಸ್ ಇದನ್ನು ತಿಂದಿದ್ದು ನೋಡಿರಿ, ಅಜಯ್ ದೇವಗನ, ಶಾರುಖ್ ಖಾನ್. ಒಂದು ದಿನ ರೀ ಇದನ್ನು ಅವ್ರ ಬಾಯಲ್ಲಿ ತಿನ್ನಿಸ್ಬಿಡ್ರಿ. ನೀವು ಹೇಳ್ದಂಗೆ ಕೇಳ್ತೇನೆ, ಇದನ್ನು ಓಪನ್ ಚಾಲೆಂಜ್ ನಂದು. ದಯವಿಟ್ಟು ಇದನ್ನು ಯಾರು ತಿನ್ನಕ್ಕೆ ಹೋಗ್ಬೇಡ್ರಿ. ಇದ್ರಾಗ ಏನು ಇರೋದಿಲ್ಲ, ಖಾಲಿ ಮಣ್ಣಿದೆ. ಇದನ್ನು ತಿನ್ನೋದ್ರಿಂದ ನೀವು ನಿಮ್ಮ ಮನೆಯನಾರು ಸಾಯ್ತಾರೆ, ನಿಮ್ಮ ಮನೆಯನಾರು ಅನ್ಭವಿಸ್ತಾರೆ ಹೊರತು ಏನು ಬರೋದಿಲ್ಲ. ದಯವಿಟ್ಟು ಇದನ್ನ ಎಲ್ಲೇ ನೀವು ಸಣ್ಣ ಹುಡುಗರು, ಇವತ್ತು 8 ರಿಂದ 10 ವರ್ಷದ ಹುಡುಗರು ಸದ್ಯಕ್ಕೆ ತಿನ್ನತ್ರ. ದಯವಿಟ್ಟು ಇದನ್ನು ಯಾರು ಮಾಡಕ್ಕೆ ಹೋಗ್ಬೇಡ್ರಿ, ಯಾರು ತಿನ್ನಕ್ಕೆ ಹೋಗ್ಬೇಡ್ರಿ. ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್, ನೀವು ಒಂದು ಒಳ್ಳೆ ಫುಡ್ ತಿನ್ನಿರಿ, ಒಳ್ಳೆ ಆಹಾರ ತಿನ್ನಿರಿ. ನಿಮ್ಮಿಂದ ನಿಮ್ಮ ಮನೆಯನಾರು ಖುಷಿಯಾಗಿರ್ತಾರೆ, ನಿಮ್ಮ ಮನೆಯನಾರು ಆರೋಗ್ಯವಾಗಿರ್ತಾರೆ. ಒಂದೊಂದು ರಿಕ್ವೆಸ್ಟ್. ಥ್ಯಾಂಕ್ ಯು.